ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಭಾಗವಹಿಸಿದ್ದ ಚೈತ್ರಾ ವಾಸುದೇವನ್ ಅವರು ಸದ್ಯ ಸಾಕಷ್ಟು ಇವೆಂಟ್ಗಳ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸಿನಿಮಾ, IPL, ಕಮರ್ಷಿಯಲ್ ಇವೆಂಟ್ಗಳನ್ನ ಅವರು ಆಂಕರಿಂಗ್ ಮಾಡ್ತಾರೆ. ಅದರ ಜೊತೆಗೆ ಜಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ದಾರೆ. ಈಗ ಅವರು ಖ್ಯಾತ ಕಾಮಿಡಿ ಶೋ ಒಂದರಲ್ಲಿ ಕೂಡ ನಿರೂಪಣೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ನಿರೂಪಣೆಗೆ ಅವರು ಪಡೆಯುವಂತ ಸಂಭಾವನೆ ಎಷ್ಟು, ಯಾವ ಇವೆಂಟ್ಗೆ ಎಷ್ಟು ಹಣವನ್ನ ಪಡ್ಕೊಳ್ತಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು, ಚೈತ್ರಾ ವಾಸುದೇವನ್ ಅವರ ಡಿವೋರ್ಸ್ ಕೂಡ ಆಗಿದೆ. ಸಾಕಷ್ಟು ನೋವುಗಳಲ್ಲಿದ್ದಂಥ ಚೈತ್ರಾ ವಾಸುದೇವನ್ ಈಗ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಹಾಗಾದ್ರೆ ಈಕೆ ದಿನವೊಂದಕ್ಕೆ ಪಡೆಯುವಂತ ಸಂಭಾವನೆ ಎಷ್ಟು? ಆಂಕರ್ ಅನುಶ್ರೀ ಹಾಗೇನೆ ಇವರು ಕೂಡ ಅಷ್ಟೊಂದು ಸಂಭಾವನೆಯನ್ನ ಪಡೀತಾರಾ? ಈಗ ಫಾರ್ ಎಕ್ಸಾಂಪಲ್ ನಾವು ಒಂದಷ್ಟು ಜನರ ಸಂಭಾವನೆ ಎಷ್ಟು ಅನ್ನುವಂಥದ್ದನ್ನ ಹೇಳಿದ್ವಿ. ಅನುಶ್ರೀ ಆಗಿರ್ಬೋದು ಅಥವಾ ಅನುಪಮಾ ಆಗಿರ್ಬೋದು, ಇವರೆಲ್ಲ ಎಷ್ಟು ತಗೊಳ್ತಾರೆ ಅನ್ನುವಂಥದ್ದನ್ನ ಹೇಳಿದ್ವಿ. ಹಾಗಾದ್ರೆ ಚೈತ್ರಾ ವಾಸುದೇವನ್ ಅವರು ಇವ್ರ ತರಾನೇ ಅಷ್ಟೊಂದು ಪಡ್ಕೊಳ್ತಾರ, ಏನು ಎತ್ತ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿರೂಪಕಿ ಚೈತ್ರಾ ವಾಸುದೇವನ್ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಿದ್ದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಭಾಗವಹಿಸಿದ್ರು. ಬಹುಶಃ ನಿಮಗೆ ನೆನಪಿರ್ಬೋದು. ಆ ನಂತರದಲ್ಲಿ ಅವರು ಒಂದಷ್ಟು ಜನಪ್ರಿಯತೆಯನ್ನು ಪಡೆದ್ರು ಅಂತಾನೆ ಹೇಳ್ಬೋದು. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 7 ಶೋ ಮುಂಚೆ ಅವರು ಒಂದಷ್ಟು ಸೀರಿಯಲ್, ಜಾತ್ರೆ, ಕಮರ್ಷಿಯಲ್ ಇವೆಂಟ್ ಸೇರಿದಂತೆ ಹಲವು ಕಾರ್ಯಕ್ರಮಗಳ ನಿರೂಪಣೆಯನ್ನ ಕೂಡ ಮಾಡಿದ್ರು. ಸೊ ಇವರು ತನ್ನದೇ ಆದಂತಹ ಒಂದು ಓನ್ ಇವೆಂಟ್ ಅನ್ನ ಕೂಡ ನಡೆಸ್ತಾರೆ. ಶಾಲಾ ಕಾಲೇಜಿಗೆ ಹೋಗ್ತಿದ್ದಾಗಲೇ ಚೈತ್ರಾ ವಾಸುದೇವನ್ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಆರಂಭದಲ್ಲಿ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದಂತ ಚೈತ್ರಾ ಅವರು ಕೆಲ ವಾಹಿನಿಗಳಲ್ಲಿ ಪಾರ್ಟ್ ಟೈಮ್ ಜಾಬ್ ಅನ್ನ ಕೂಡ ಮಾಡ್ತಾ ಇದ್ರು. ಆಮೇಲೆ ಇವರೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಚೈತ್ರಾ ಅವರು ದಿನದಿಂದ ದಿನಕ್ಕೆ ಒಂದು ಹೆಜ್ಜೆ ಮೇಲೆ ಇಡ್ತಾ ಬರ್ತಾರೆ, ಅಂದ್ರೆ ಒಂದು ಗ್ರೋತ್ ಆಗ್ತಾ ಬರ್ತಾರೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 7 ಶೋನಲ್ಲಿ ಚೈತ್ರಾ ವಾಸುದೇವನ್ ಅವರು 2 ವಾರಗಳ ಕಾಲ ಇದ್ರು. ಆ ಮನೆಯಿಂದ ಹೊರಬಂದ ಮೇಲೆ ಚೈತ್ರಾ ಅವರು ಆ ಒಂದು ಜನಪ್ರಿಯತೆಯಿಂದ ಇನ್ನಷ್ಟು ಕಾರ್ಯಕ್ರಮಗಳ ನಿರೂಪಣೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಚೈತ್ರಾ ವಾಸುದೇವನ್ ಅವರು ಸೈಮಾ ಅವಾರ್ಡ್ ಆಗಿರ್ಬೋದು, ಐಫಾ ಅವಾರ್ಡ್, IPL ಇವೆಂಟ್ ಸೇರಿದಂತೆ ಸಿನಿಮಾ ಸಂಬಂಧಿತ ಕಾರ್ಯಕ್ರಮ, ಕಮರ್ಷಿಯಲ್ ಕಾರ್ಯಕ್ರಮಗಳಿಗೆ ಆಂಕರಿಂಗ್ ಅನ್ನ ಮಾಡ್ತಾರೆ. ಸೊ ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಅವರು ಒಂದು ಇಂಟರ್ವ್ಯೂ ಅನ್ನ ನಡೆಸ್ತಾರೆ. ಆಗ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸಂಭಾವನೆ ಬಗ್ಗೆ. ಚೈತ್ರಾ ಅವರು ವಿವಿಧ ರೀತಿಯ ಇವೆಂಟ್ಗಳ ನಿರೂಪಣೆಯನ್ನ ಮಾಡ್ತಾರೆ. ಹಾಗೆ ಒಂದೊಂದು ಇವೆಂಟ್ಗೆ ಒಂದೊಂದು ರೀತಿಯಲ್ಲಿ ಸಂಭಾವನೆಯನ್ನ ಪಡಿತಾರೆ. ಅದರಲ್ಲೂ ಕೂಡ ಸಿನಿಮಾ ಕಾರ್ಯಕ್ರಮಗಳು ಇಷ್ಟು ಅಂತ ಮೊದಲೇ ಬಜೆಟ್ ರೆಡಿ ಆಗಿರುತ್ತೆ. ಹಾಗಾಗಿ ಅವರ ಆಧಾರದ ಮೇಲೆ ಅವರು ನಿರೂಪಣೆಯನ್ನ ಮಾಡೋದಕ್ಕೆ ಸಂಭಾವನೆಯನ್ನ ಪಡಿತಾರಂತೆ. ಹಾಗಾದ್ರೆ ಎಷ್ಟು ಸಂಭಾವನೆಯನ್ನ ಪಡಿತಾರೆ? ಚೈತ್ರಾ ವಾಸುದೇವನ್ ಅವರು ಸಹಜವಾಗಿ ಒಂದು ಇವೆಂಟ್ ನಿರೂಪಣೆಗೆ 1 ಲಕ್ಷ ರೂಪಾಯಿವರೆಗೆ ಸಂಭಾವನೆಯನ್ನ ಪಡಿತಾರಂತೆ. ಸೊ ಪ್ರತಿ ಬಾರಿ ಅವರು ಒಂದು ಇವೆಂಟ್ಗೆ 1 ಲಕ್ಷ ರೂಪಾಯಿ ಸಂಭಾವನೆ ಪಡಿತಾರೆ ಅಂತ ಹೇಳೋದಕ್ಕಾಗಲ್ಲ. ಇದು ಹೆಚ್ಚು ಆಗಬಹುದು, ಕಡಿಮೆ ಕೂಡ ಆಗ್ಬೋದು. ಆಯಾ ಇವೆಂಟ್ ಮೇಲೆ ಆ ಒಂದು ಸಂಭಾವನೆ ನಿರ್ಧಾರ ಆಗಿರುತ್ತೆ. ಯಾವ ಚಾನೆಲ್ಗೆ ಒಂದು ಆಂಕರಿಂಗ್ ಅನ್ನ ಮಾಡ್ತಾ ಇದ್ರೆ ಅಥವಾ ಕಮರ್ಷಿಯಲ್ ಅಂತ ಬಂದರೆ ಅದರ ಬಗ್ಗೆ ಏನೆಲ್ಲ ಡೀಟೇಲ್ ಇದೆ. ಸೊ ತುಂಬ ಹೆಸರು ಗಳಿಸಿರುವಂಥದ್ದಂದರೆ ಹೆಚ್ಚು ಪಡಿತಾರೆ, ಇಲ್ಲ ಚಿಕ್ಕ ಪುಟ್ಟದು ಅಂತಂದರೆ ಒಂದು ಸ್ವಲ್ಪ ಕಡಿಮೆಯನ್ನು ತೆಗೆದುಕೊಳ್ತಾರೆ. ಅಂದಹಾಗೆ ಸದ್ಯ ಚೈತ್ರಾ ವಾಸುದೇವನ್ ಅವರು ಸದ್ಯ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರ ಆಗ್ತಿರುವಂಥ ಕಾಮಿಡಿ ಚಾಂಪಿಯನ್ಸ್ ಶೋನಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂಥ ತಮ್ಮ ಫಿಟ್ನೆಸ್ ಕುರಿತು ವಿಡಿಯೋಗಳಾಗಿರ್ಬೋದು, ಭರ್ಜರಿ ಫೋಟೋಶೂಟ್ಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ವೀಕ್ಷಕರ ಜೊತೆಗೆ ಆಗಾಗ ಲೈವ್ ಬಂದು ಒಂದು ಮಾತನಾಡ್ತಾ ಇರ್ತಾರೆ. ಸೊ ಕಿವಿ ಮಾತನ್ನ ಹೇಳ್ತಾ ಇರ್ತಾರೆ. ಸೊ ಈಕೆಯ ಸಂಭಾವನೆ ವಿಚಾರಕ್ಕೆ ಬರೋದು ಅಂತಂದ್ರೆ ಸುಮಾರು 1 ಲಕ್ಷದವರೆಗೆ ಒಂದು ಇವೆಂಟ್ಗೆ ಸಂಭಾವನೆಯನ್ನ ಪಡಿತಾರೆ. ಸೊ ಆಲ್ಮೋಸ್ಟ್ ಎಲ್ಲ ನಿರೂಪಕರು ಕೂಡ ಈ ರೀತಿಯಾಗಿ ಚಾರ್ಜನ್ನ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಇವೆಂಟ್ ಅಂತ ಬಂದಾಗ ಪ್ರತಿದಿನ ಆಂಕರಿಂಗ್ ಇರೋದಿಲ್ಲ, ಒಂದೇ ದಿನ ಇಷ್ಟು ತಾಸುಗಳು ಅಂತ ಇರುತ್ತೆ. ಸೊ ಹಾಗಾಗಿ ಒಂದು ಬಜೆಟನ್ನು ಅವರು ಹಾಕ್ಕೊಂಡಿರ್ತಾರೆ. ಸೊ ಅದು ಅನುಶ್ರೀ ಆಗಿರಲಿ, ಅನುಪಮಾ ಆಗಿರಲಿ, ಯಾರೇ ಆಗಿರಲಿ, ಸೊ ಅವರ ಒಂದು ಸಂಭಾವನೆ 1 ಲಕ್ಷಕ್ಕೂ ಹೆಚ್ಚು ಇದ್ದೇ ಇರುತ್ತೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಚೈತ್ರಾ ವಾಸುದೇವನ್ ಅವರು ಬೆಳೆದು ಬಂದ ದಾರಿ ಆಗಿರ್ಬೋದು, ಸೊ ಕಷ್ಟಪಟ್ಟು ಎಲ್ಲವನ್ನ ಕೂಡ ಮೀರಿ ಈಗ ತನ್ನದೇ ಕಾಲ ಮೇಲೆ ತಾನು ನಿಂತಿರುವಂಥದ್ದು. ಚಿಕ್ಕ ವಯಸ್ಸಿನಲ್ಲೂ ಕೂಡ ಆಕೆ ಅದೇ ರೀತಿಯಾಗಿ ಇಂಡಿಪೆಂಡೆಂಟ್ ಆಗಿ ಇದ್ದಿರುವಂಥದ್ದು. ಸೊ ಈಗಲೂ ಕೂಡ ಅದೇ ರೀತಿ ಕಷ್ಟಪಟ್ಟು ಯಾವುದೇ ಒಂದು ಖುಷಿಯ ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಸೊ ಇತ್ತೀಚೆಗೆ ಅವ್ರು ಕಾರ್ ತೆಗೆದುಕೊಂಡ್ರು ಅನ್ನುವಾಗಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ತುಂಬ ಜನ ಕೆಟ್ಟ
ಕಮೆಂಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಯಾರು ತೆಕ್ಕೊಟ್ರೋ ಏನು ಎತ್ತ ಅನ್ನುವಂಥದ್ದು. ಆದರೆ ಆಕೆ ಆ ಒಂದು ಇಂಟರ್ವ್ಯೂಯಲ್ಲಿ ಹೇಳ್ತಾರೆ, ಯಾಕೆ ತೆಕ್ಕೊಡ್ಬೇಕು, ಸೊ ಯಾಕೆ ನಮಗೆ ತೆಗೆದುಕೊಳ್ಳೋದಷ್ಟು ನಮಗೇನಿಲ್ವಾ, ಸೊ ನಾನು ಕಷ್ಟಪಟ್ಟು ನಾನು ತೆಗೆದುಕೊಂಡಿರೋದು, ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾನು ಆ ಕಾರನ್ನು ನಾನು ಖರೀದಿಸಿದೆ ಅನ್ನುವಂಥದ್ದು. ಸೊ ಆಕೆ ಖುದ್ದು ನಿಂತು ಇಷ್ಟೆಲ್ಲ ಮಾಡ್ತಿರುವಾಗ ಅಥವಾ ಫ್ಯಾಮಿಲಿಯನ್ನು ನೋಡ್ಕೊಳ್ತಿದ್ದಾಗ ನಿಜಕ್ಕೂ ಹೆಮ್ಮೆ ಅಂತ ಅನಿಸುತ್ತೆ. ಸೊ ಚೈತ್ರಾ ವಾಸುದೇವನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.